ಬೆಡ್ರೂಮ್ ವಾಸ್ತು ಹೀಗಿದ್ದರೆ ವೈಫ್ ಜೊತೆ ಜಗಳವೇ ಆಗಲ್ಲ. ಒಬ್ಬ ವ್ಯಕ್ತಿಯು ತನ್ನ ಮನೆಯನ್ನು ಕನಸುಗಳ ವಾಸಸ್ಥಾನವೆಂದು ಪರಿಗಣಿಸುತ್ತಾನೆ ಮತ್ತು ಅವನ ಕನಸುಗಳಿಗೆ ಅನುಗುಣವಾಗಿ ಅದನ್ನು ಅಲಂಕರಿಸುತ್ತಾನೆ. ಪ್ರತಿ ಮನೆಯಲ್ಲೂ ವಾಸಿಸುವ ಜನರು ತಮ್ಮ ಜೀವನವನ್ನು ಸಂತೋಷದಿಂದ ಮತ್ತು ಸಮೃದ್ಧವಾಗಿಸಲು ಪ್ರಯತ್ನಿಸುತ್ತಾರೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಅವರು ಅನೇಕ ಬಾರಿ ಅಂತಹ ತಪ್ಪುಗಳನ್ನು ಮಾಡುತ್ತಾರೆ, ಅದು ಅವರ ಜೀವನದಲ್ಲಿ ಹೋರಾಟ ಮತ್ತು ತೊಂದರೆಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದ ಅವರು ಅಂತಹ ತಪ್ಪುಗಳನ್ನು ತಪ್ಪಿಸುವುದು ಅವಶ್ಯಕ. ಒಬ್ಬ ವ್ಯಕ್ತಿಯು ತನ್ನ ಮನೆಯನ್ನು ಕನಸುಗಳ ವಾಸಸ್ಥಾನವೆಂದು ಪರಿಗಣಿಸುತ್ತಾನೆ ಮತ್ತು ಅವನ ಕನಸುಗಳಿಗೆ ಅನುಗುಣವಾಗಿ ಅದನ್ನು ಅಲಂಕರಿಸುತ್ತಾನೆ. ಪ್ರತಿ ಮನೆಯಲ್ಲೂ ವಾಸಿಸುವ ಜನರು ತಮ್ಮ ಜೀವನವನ್ನು ಸಂತೋಷದಿಂದ ಮತ್ತು ಸಮೃದ್ಧವಾಗಿಸಲು ಪ್ರಯತ್ನಿಸುತ್ತಾರೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಅವರು ಅನೇಕ ಬಾರಿ ಅಂತಹ ತಪ್ಪುಗಳನ್ನು ಮಾಡುತ್ತಾರೆ, ಅದು ಅವರ ಜೀವನದಲ್ಲಿ ಹೋರಾಟ ಮತ್ತು ತೊಂದರೆಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದ ಅವರು ಅಂತಹ ತಪ್ಪುಗಳನ್ನು ತಪ್ಪಿಸುವುದು ಅವಶ್ಯಕ. ಹಾಸಿಗೆಯ ನಿರ್ದೇಶನ. ಹಾಸಿಗೆಯ ದಿಕ್ಕನ್ನು ನೆನಪಿಡಿ. ತಲೆಯು ಉತ್ತರ ಅಥವಾ ಪಶ್ಚಿಮವಾಗಿರಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಕೋಣೆಯ ನೈಋತ್ಯ ದಿಕ್ಕಿನಲ್ಲಿ ಭಾರವಾದ ಕಪಾಟುಗಳು ಅಥವಾ ಸಾಮಗ್ರಿಗಳನ್ನು ಇಡಬೇಕು. ಗಾಜು ಅಥವಾ ಕನ್ನಡಿ. ಮಲಗುವ ಕೋಣೆಯಲ್ಲಿ ಕನ್ನಡಿ ಇಡಬೇಕಾದರೆ ಹಾಸಿಗೆ ಅಥವಾ ಹಾಸಿಗೆಯ ಮೇಲೆ ಮಲಗುವ ಅಥವಾ ಕುಳಿತುಕೊಳ್ಳುವ ಜನರನ್ನು ಪ್ರತಿಬಿಂಬಿಸದ ಸ್ಥಳದಲ್ಲಿ ಇಡಬಾರದು, ಏಕೆಂದರೆ ಇದು ನಕಾರಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ. ದೇವರ ಚಿತ್ರಗಳು. ಮಲಗುವ ಕೋಣೆಯಲ್ಲಿ ದೇವರ ಚಿತ್ರಗಳು ಮತ್ತು ವಿಗ್ರಹಗಳನ್ನು ಇಡಬಾರದು, ಏಕೆಂದರೆ ಅವುಗಳಿಗೆ ಪೂಜೆಯ ಅಗತ್ಯವಿರುತ್ತದೆ. ಮಲಗುವ ಕೋಣೆಯಲ್ಲಿ ಸರಿಯಾಗಿ ಮಾಡಲಾಗುವುದಿಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಮಂಗಳಕರವೆಂದು ಪರಿಗಣಿಸದ ಕಾರಣ ಪೂರ್ವಜರ ಚಿತ್ರಗಳನ್ನು ಮಲಗುವ ಕೋಣೆಯಲ್ಲಿ ಇಡಬಾರದು. ಕಪ್ಪು ಮತ್ತು ಕೆಂಪು. ಮಲಗುವ ಕೋಣೆಯಲ್ಲಿ ಕಪ್ಪು ಬಣ್ಣವನ್ನು ಬಳಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಅದೇ ಸಮಯದಲ್ಲಿ ಮಲಗುವ ಕೋಣೆಯಲ್ಲಿ ಕೆಂಪು ಬಣ್ಣವನ್ನು ಅತಿಯಾಗಿ ಮೀರಿಸಬೇಡಿ, ಏಕೆಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಂಪು ಬಣ್ಣವು ಕೋಪ ಮತ್ತು ವಿವಾದಗಳನ್ನು ಉಂಟುಮಾಡುತ್ತದೆ. ಅಲಂಕಾರಿಕ ವಸ್ತುಗಳು. ಮಲಗುವ ಕೋಣೆಯಲ್ಲಿ ಅಲಂಕಾರಿಕ ವಸ್ತುಗಳು ಮತ್ತು ಕುರ್ಚಿಗಳು, ಸೋಫಾಗಳು, ಕುಷನ್ಗಳಂತಹ ವಸ್ತುಗಳನ್ನು ಇರಿಸಿದರೆ ಅವುಗಳನ್ನು ಜೋಡಿಯಾಗಿ ಇಡಬೇಕು, ಏಕೆಂದರೆ ಈ ಎಲ್ಲಾ ವಸ್ತುಗಳನ್ನು ಮಾತ್ರ ಇಟ್ಟುಕೊಳ್ಳುವುದು ಸಂಬಂಧದಲ್ಲಿ ಉದ್ವಿಗ್ನತೆಯನ್ನು ಉಂಟುಮಾಡುತ್ತದೆ. ಎಲೆಕ್ಟ್ರಾನಿಕ್ ವಸ್ತುಗಳು. ಟಿವಿಗಳು, ಕಂಪ್ಯೂಟರ್ಗಳು ಅಥವಾ ಇತರ ಎಲೆಕ್ಟ್ರಾನಿಕ್ ಸಾಧನಗಳು ಮಲಗುವ ಕೋಣೆಯಲ್ಲಿ ಸೀಮಿತವಾಗಿರಬೇಕು, ಏಕೆಂದರೆ ಅವುಗಳು ಧನಾತ್ಮಕ ಶಕ್ತಿಯನ್ನು ಅಡ್ಡಿಪಡಿಸುತ್ತವೆ. ನೀರು. ಅಕ್ವೇರಿಯನ್ನಂತಹ ಯಾವುದೇ ನೀರಿನ ಮೂಲವನ್ನು ಮಲಗುವ ಕೋಣೆಯಲ್ಲಿ ಇರಿಸಬಾರದು. ಹಾಗೆ ಮಾಡುವುದರಿಂದ ಸಂಬಂಧದಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತವೆ.